ಆರ್‌ಸಿಬಿ ಮ್ಯಾಚ್ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಸಂತ್ರಸ್ತರು ಮರಣ ಹೊಂದಿದ್ದು 75ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಹಾಗಾದರೆ ಮ್ಯಾಚ್ ನೋಡಲು ಹೋಗಿ ಮರಣ ಹೊಂದಿದ ಆ 11 ಸಂತ್ರಸ್ತರು ಯಾರು ಮತ್ತು ಅವರಲ್ಲಿ ಯಾರಿಗೆ ಮದುವೆಯಾಗಿದೆ, ಯಾರಿಗೆ ಮದುವೆ ಆಗಬೇಕಾಗಿತ್ತು ಹಾಗೂ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ದಿವ್ಯಾಂಶಿ. 14 ವರ್ಷದ ದಿವ್ಯಾಂಶಿ ಕ್ರಿಕೆಟ್ ದೊಡ್ಡ ಅಭಿಮಾನಿಯಾಗಿದ್ದು ವಿರಾಟ್ ಕೊಹ್ಲಿಯನ್ನ ತೋರಿಸುವ ಸಲುವಾಗಿ ದಿವ್ಯಾಂಶಿ ಅವರ ತಾಯಿಯೇ ದಿವ್ಯಾಂಶಿಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕರೆದುಕೊಂಡು ಹೋಗಿದ್ದರು. ಹೌದು, ದಿವ್ಯಾಂಶಿ 9ನೇ ತರಗತಿಯನ್ನ ಓದುತ್ತಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ. ಆದರೆ ಮ್ಯಾಚ್ ನೋಡಲು ಹೋಗಿದ್ದ ದಿವ್ಯಾಂಶಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಎರಡನೆಯದಾಗಿ ಶಿವಲಿಂಗ. 16 ವರ್ಷದ ಶಿವಲಿಂಗ ಎಸ್ಎಲ್ಸಿಯನ್ನ ಕಂಪ್ಲೀಟ್ ಮಾಡಿದ್ದು ಈಗ ಪಿಯುಸಿಗೆ ಹೋಗಬೇಕಾಗಿತ್ತು. ಆದ್ರೆ ಎಸ್ಎಲ್ಸಿ ಟಿಸಿಯನ್ನ ತರಲು ಹೋಗ್ತೇನೆ ಅಂತ ಹೇಳಿ ಹೋಗಿದ್ದ ಶಿವಲಿಂಗ ಹೋಗಿದ್ದು ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಹೌದು, ಮೂಲತಃ ಯಾದಗಿರಿಯವರಾದ ಶಿವಲಿಂಗ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಆದರೆ ಮ್ಯಾಚ್ ನೋಡಲು ಹೋಗಿದ್ದ ಶಿವಲಿಂಗ ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಮೂರನೆಯದಾಗಿ ಪ್ರಜ್ವಲ್. 22 ವರ್ಷದ ಪ್ರಜ್ವಲ್ ಇಂಟರ್ವ್ಯೂಗಾಗಿ ಬೆಂಗಳೂರಿಗೆ ಬಂದಿದ್ದರು. ಆದರೆ ಮ್ಯಾಚ್ ನೋಡಲು ಹೋಗಿದ್ದ ಪ್ರಜ್ವಲ್ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಇವರು ಮೂಲತಃ ಚಿಕ್ಕಬಳ್ಳಾಪುರದವರಾಗಿರುತ್ತಾರೆ. ನಾಲ್ಕನೆಯದಾಗಿ ಸಹನಾ. 24 ವರ್ಷದ ಸಹನಾ ಇಂಜಿನಿಯರಿಂಗ್ ಕೆಲಸವನ್ನ ಮಾಡುತ್ತಿದ್ದರು. ಇವರು ಮೂಲತಃ ಕೋಲಾರದವರಾಗಿದ್ದು ಬೆಂಗಳೂರಿನಲ್ಲಿ ವಾಸವಿದ್ದರು. ಇವರಿಗೆ ಮದುವೆ ಮಾಡುವ ಸಲುವಾಗಿ ಕುಟುಂಬದವರು ಹುಡುಗನನ್ನ ಸಹ ಹುಡುಕುತ್ತಿದ್ದರು. ಆದರೆ ಸ್ನೇಹಿತರೊಂದಿಗೆ ಮ್ಯಾಚ್ ನೋಡಲು ಹೋಗಿದ್ದ ಸಹನಾ ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಐದನೆಯದಾಗಿ ಪೂರ್ಣಚಂದ್ರ. 28 ವರ್ಷದ ಪೂರ್ಣಚಂದ್ರ ಅವರಿಗೆ ಇನ್ನು 1 ತಿಂಗಳಲ್ಲಿ ಮದುವೆ ಆಗಬೇಕಾಗಿತ್ತು. ಆದರೆ ಫ್ರೆಂಡ್ಸ್ ಜೊತೆ ಮ್ಯಾಚ್ ನೋಡಲು ಹೋಗಿದ್ದ ಪೂರ್ಣಚಂದ್ರ ಅವರು ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಇವರು ಇಂಜಿನಿಯರ್ ಹಾಗೂ ರೈತ ಸಹ ಆಗಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ. ಆರನೆಯದಾಗಿ ಚಿನ್ಮಯಿ ಶೆಟ್ಟಿ. 19 ವರ್ಷದ ಚಿನ್ಮಯಿ ಶೆಟ್ಟಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಕ್ರಿಕೆಟ್ ಕ್ರೇಜ್ ಇಲ್ಲದೆ ಇದ್ದರೂ ಸಹ ಫ್ರೆಂಡ್ಸ್ ಜೊತೆ ಮ್ಯಾಚ್ ನೋಡಲು ಹೋಗಿದ್ದ ಚಿನ್ಮಯಿ ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಇವರು ಮೂಲತಃ ಉಡುಪಿಯವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದರು. ಏಳನೆಯದಾಗಿ ಭೂಮಿಕ್. 20 ವರ್ಷದ ಭೂಮಿಕ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ತಾಯಿಯ ಬಳಿ ಮ್ಯಾಚ್ ನೋಡಲು ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿದ್ದ ಭೂಮಿಕ್ ಈಗ ಶವವಾಗಿ ಮರಳಿದ್ದಾರೆ. ಹೌದು, ಭೂಮಿಕ್ ಮೂಲತಃ ಹಾಸನದವರಾಗಿದ್ದು ಇವರು ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಆದರೆ ಮ್ಯಾಚ್ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾನೆ. ಎಂಟನೆಯದಾಗಿ ಮನೋಜ್. 19 ವರ್ಷದ ಮನೋಜ್ ಬಿಬಿಎ ವಿದ್ಯಾರ್ಥಿಯಾಗಿದ್ದು ಇವರು ಮೂಲತಃ ತುಮಕೂರಿನವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದರು. ಆದರೆ ಮ್ಯಾಚ್ ನೋಡಲು ಹೋಗಿದ್ದ ಮನೋಜ್ ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾರೆ. 9ನೆಯದಾಗಿ ಅಕ್ಷತಾ. 27 ವರ್ಷದ ಅಕ್ಷತಾ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದು ಇವರು ಮೂಲತಃ ಉತ್ತರ ಕನ್ನಡದ ಸಿದ್ದಾಪುರದವರಾಗಿರುತ್ತಾರೆ. ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ಇವರಿಗೆ ಮದುವೆಯಾಗಿ 1 ವರ್ಷವಷ್ಟೇ ಆಗಿದ್ದು ಪತಿಯ ಜೊತೆ ಮ್ಯಾಚ್ ನೋಡಲು ಹೋಗಿದ್ದ ಅಕ್ಷತಾ ಈಗ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾರೆ. 10ನೆಯದಾಗಿ ಕಾಮಾಕ್ಷಿ ದೇವಿ. 25 ವರ್ಷದ ಕಾಮಾಕ್ಷಿ ದೇವಿ ಅವರು ಅಮೆಜಾನ್ ಟೆಕ್ಕಿಯಲ್ಲಿ ಕೆಲಸ ಮಾಡುತ್ತಿದ್ದು ಇವರು ಮೂಲತಃ ತಮಿಳುನಾಡಿನವರಾಗಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಇವರು ಮ್ಯಾಚ್ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾರೆ. 11ನೆಯದಾಗಿ ಶ್ರವಣ್. 20 ವರ್ಷದ ಶ್ರವಣ್ ಇವರು ಡಿಡಿಎಸ್ ವಿದ್ಯಾರ್ಥಿಯಾಗಿದ್ದು ಇವರು ಮೂಲತಃ ಚಿಕ್ಕಬಳ್ಳಾಪುರದವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದರು. ಆದರೆ ಇವರು ಮ್ಯಾಚ್ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾರೆ. ಅದರಿಂದ ಇವರೆಲ್ಲ ಮ್ಯಾಚ್ ನೋಡಲು ಹೋಗಿ ಕಾಲ್ತುಳಿತಕ್ಕೆ ಒಳಗಾದ 11 ಸಂತ್ರಸ್ತರಾಗಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.